ನಿನ್ನೆ ಬೆಳಗಾವಿಯಲ್ಲಿ ಒಂದಿಷ್ಟು ಡೆವಲಪ್ಮೆಂಟ್ಗಳಾಗ್ತಾ ಇದ್ರೆ ಇನ್ನೊಂದು ಕಡೆಗೆ ಬೆಂಗಳೂರಿನಲ್ಲೂ ಕೂಡ ಒಂದು ವಿಶೇಷವಾದ ಸಭೆ ನಡೆಯಿತು. ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಸಭೆಯಲ್ಲೂ ಕೂಡ ಸಾಕಷ್ಟು ವಿಚಾರಗಳು ಚರ್ಚೆ ಆಯಿತು. ಅದರಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ವಿರುದ್ಧವೇ ನೇರವಾಗಿ ಬೆಳಗಾವಿಯ ಸಾಹುಕಾರ ಸತೀಶ್ ಜಾರಕಿಹೊಳಿ ಕೆಲವೊಂದಿಷ್ಟು ಗಂಭೀರ ಮಾತುಗಳನ್ನು ಆಡಿದ್ರು ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಯಿತು. ಇದರ ಜೊತೆಗೆ ಸುರ್ಜೇವಾಲಾ ಕೂಡ ನೇರವಾಗಿ ಎಲ್ಲ ಶಾಸಕರಿಗೆ ಸಚಿವರುಗಳಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇಂಥ ಮಾತುಗಳನ್ನ ಪದೇ ಪದೇ ಆಡ್ತಾ ಇದ್ರೆ ಅದರಿಂದ ಗಂಭೀರವಾದಂಥ ಸಮಸ್ಯೆಗೆ ನೀವೆಲ್ಲ ಸಿಕ್ಕಾಕೋತೀರಿ ಎನ್ನುವಂಥ ಮಾತನ್ನು ಎಚ್ಚರಿಕೆಯನ್ನು ನೀಡಿದ್ದಾರೆ. ಇದರ ಜೊತೆಗೆ ಮುಖ್ಯಮಂತ್ರಿಗಳು ಕೂಡ ಎಲ್ಲ ಸಚಿವರು ಬಿಜೆಪಿ ವಿರುದ್ಧ ಯಾಕೆ ಮಾತನಾಡ್ತಾ ಇಲ್ಲ, ಬಿಜೆಪಿ ಸರ್ಕಾರವನ್ನು ಅಟ್ಯಾಕ್ ಮಾಡ್ತಾ ಇದೆ, ಆದರೆ ಸಚಿವರು ಮಾತ್ರ ಬಾಯಿಗೆ ಬೀಗ ಹಾಕೊಂಡು ಕೂತ್ಕೊಂಡಿರೋದು ಸರಿಯಲ್ಲ, ಹೀಗಾಗಿ ನೀವು ಕೂಡ ಸರ್ಕಾರವನ್ನು ಗಟ್ಟಿಯಾಗಿ ಸಮರ್ಥಿಸಬೇಕು ಅಂತ ಕಿವಿ ಮಾತು ಹೇಳಿದ್ರು. ಹಾಗಾದರೆ ನಿನ್ನೆ CLP ಸಭೆಯಲ್ಲಿ ಏನೆಲ್ಲ ಆಯಿತು ನೋಡೋಣ ಬನ್ನಿ. ಬೆಳಗಾವಿಗೆ ಹೋದಾಗ ಕಚೇರಿ ಕಟ್ಟಬೇಕು ಅಂತ ಹೇಳುವಾಗ ಪ್ರಸ್ತಾವನೆ ಬಂತು. ಎಲ್ಲರೂ ಒಂದಷ್ಟು ಕಾಂಟ್ರಿಬ್ಯೂಟ್ ಮಾಡಿ ಕಚೇರಿಯನ್ನ ಕಟ್ಟಿ ಉದ್ಘಾಟನೆ ಆಯಿತು. ಶಿವಕುಮಾರ್ ಅವರು ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅಂತ ಏನು ಯಾರು ಡೀಟೇಲ್ಸ್ ಹೇಳಲಿಲ್ಲ. ಆಗ ಸತೀಶ್ ಅವರು ಯಾರು ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಅವರದೆಲ್ಲ ಹೇಳ್ಬೋದಾಗಿ ಮಾತನ್ನ ಹೇಳಿದರು. ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋ ಮಾತಷ್ಟೇ. ಕ್ರೆಡಿಟ್ ವಾರ್. ಬೆಳಗಾವಿ ಅಭಿವೃದ್ಧಿ ವಿಚಾರದಲ್ಲಿ ಸತೀಶ್ ಜಾರಕಿಹೊಳಿ ವರ್ಸಸ್ ಹೆಬ್ಬಾಳ್ಕರ್ ಕ್ರೆಡಿಟ್ ವಾರ್ ಶುರುವಾಗಿದೆ. ಇದೇ ಕ್ರೆಡಿಟ್ ವಾರ್ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಸಭೆಯಲ್ಲೂ ಸ್ಫೋಟಗೊಂಡಿದೆ. ಸಭೆಯಲ್ಲಿ ಡಿಸಿಸಿ ಕಚೇರಿ ನಿರ್ಮಾಣಕ್ಕೆ ಸಚಿವರು ಶಾಸಕರ ಆಸಕ್ತಿ ಅಗತ್ಯ ಅಂತ ಡಿಕೆ ಹೇಳ್ತಾ ಇದ್ದ ಹಾಗೆ ಸತೀಶ್ ಜಾರಕಿಹೊಳಿ ಮುಗಿಬಿದ್ದಿದ್ದಾರೆ. ನಾನು ಕೆಲಸ ಮಾಡಿದ್ದೀನಿ ಅಂತ ಪ್ರತ್ಯುತ್ತರ ನೀಡೋ ಕೆಲಸವನ್ನೂ ಮಾಡಿದ್ರು. ಹೆಬ್ಬಾಳ್ಕರ್ ಸಾಹುಕಾರ್ ಮಧ್ಯೆ ಅಭಿವೃದ್ಧಿ ಕ್ರೆಡಿಟ್ ವಾರ್. ಡಿಸಿಎಂ ಡಿಕೆ ವಿರುದ್ಧ ಸಿಟ್ಟಾದ ಸಚಿವ ಸತೀಶ್ ಜಾರಕಿಹೊಳಿ. ಹೌದು, ನಿನ್ನೆ ನಡೆದ ಸುರ್ಜೇವಾಲಾ ಸಭೆಯಲ್ಲೇ ಬೆಳಗಾವಿ ವಿಚಾರವಾಗಿ ಜಟಾಪಟಿ ನಡೆದಿದೆ. ಹೆಬ್ಬಾಳ್ಕರ್ ಸಚಿವೆ ಆದ್ಮೇಲೆಯೇ ಡಿಸಿಸಿ ಕಚೇರಿ ಕಟ್ಟಡ ನಿರ್ಮಾಣ ಆಗಿರೋದು ಅಂತ ಡಿಸಿಎಂ ಡಿಕೆ ಪ್ರಸ್ತಾಪಿಸ್ತಾ ಇದ್ದ ಹಾಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರ ಕಣ್ಣು ಕೆಂಪಗಾಗಿಸಿತ್ತು. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ವಹಿಸಿಕೊಂಡು ಮಾತನಾಡೋಕೆ ಬಂದ ಡಿ.ಕೆ. ಶಿವಕುಮಾರ್ ವಿರುದ್ಧ ಅಸಮಾಧಾನ ಹೊರಬಿದ್ದಿದೆ. ಅದರ ಇನ್ಸೈಡ್ ಮಾಹಿತಿಯನ್ನೇ ಹೇಳ್ತೀವಿ ನೋಡಿ. ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದ ಸಭೆಯಲ್ಲಿ ಬೆಳಗಾವಿ ಅಭಿವೃದ್ಧಿ ವಿಚಾರವಾಗಿ ತೀವ್ರ ಜಟಾಪಟಿ ನಡೆದಿದೆ. ಡಿಸಿಎಂ ಡಿ.ಕೆ. ಶಿವಕುಮಾರ್ ವಿರುದ್ಧ ಸಚಿವ ಸತೀಶ್ ಜಾರಕಿಹೊಳಿ ಅಸಮಾಧಾನ ಹೊರಹಾಕಿದ್ದಾರೆ. ಸಭೆಯಲ್ಲಿ ಡಿಸಿಎಂ ಡಿ.ಕೆ. ಶಿವಕುಮಾರ್ ಕಚೇರಿ ನಿರ್ಮಾಣಕ್ಕೆ ಸಚಿವರು ಶಾಸಕರ ಆಸಕ್ತಿ ಅಗತ್ಯ ಅಂದಿದ್ರು. ಹೆಬ್ಬಾಳ್ಕರ್ ಸಚಿವೆ ಆದ್ಮೇಲೆ ಡಿಸಿಸಿ ಕಚೇರಿ ಕಟ್ಟಡ ನಿರ್ಮಾಣ ಅಂತ ಹೇಳಿದ್ರು. ಈ ವೇಳೆ ಡಿಸಿಎಂ ಡಿಕೆ ಮಾತಿಗೆ ಗರಂ ಆದ ಸತೀಶ್ ಜಾರಕಿಹೊಳಿ ಡಿಸಿಸಿ ಕಚೇರಿ ಕಟ್ಟಡಕ್ಕೆ ಜಾಗ ಕೊಟ್ಟಿದ್ದು ರಮೇಶ್ ಜಾರಕಿಹೊಳಿ, ಪಕ್ಷದ ಕಚೇರಿ ನಿರ್ಮಾಣಕ್ಕೆ 3 ಕೋಟಿ ರೂಪಾಯಿ ಕೊಟ್ಟಿದ್ದು ನಾನು ಅಂತ ಶಾಸಕಾಂಗ ಸಭೆಯಲ್ಲೇ ಅಸಮಾಧಾನ ಹೊರಹಾಕಿದ್ದಾರೆ. ಇದಿಷ್ಟೇ ಅಲ್ಲ, ಸಭೆಯಲ್ಲಿ ಇಬ್ಬರ ಮಾತಿನ ಜಟಾಪಟಿ ಮಧ್ಯೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧ್ಯಪ್ರವೇಶ ಮಾಡೋಕೆ ಯತ್ನಿಸಿದ್ರು. ಈ ವೇಳೆ ಪರಿಸ್ಥಿತಿ ಬೇರೆ ಕಡೆಗೆ ಹೋಗೋದನ್ನೇ ಗಮನಿಸಿದ ಸುರ್ಜೇವಾಲಾ ವಿಷಯ ಇಷ್ಟಕ್ಕೆ ನಿಲ್ಲಿಸಿ ಅಂತ ಸಮಾಧಾನ ಮಾಡಿದ್ದಾರೆ ಅನ್ನೋ ಇನ್ಸೈಡ್ ಮಾಹಿತಿ ಸಿಕ್ಕಿದೆ. ಸಭೆಯಲ್ಲಿ ಕಟ್ಟಡ ಕಚೇರಿಗೆ ಯಾರ್ ಹಣ ಕೊಟ್ಟಿದ್ದು ಅಂತ ಡಿಸಿಎಂ ಡಿಕೆ ಹೇಳಿಲ್ಲ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದ್ರು. ಆದ್ರೆ ನಾವು ಕೊಟ್ಟಿದ್ದೀವಿ, ನಮ್ ಹೆಸರು ಹೇಳಿ ಅಂತ ಸತೀಶ್ ಹೇಳಿರೋದು ನಿಜ ಅಂತ ಹೇಳಿದ್ರು. ಮಾನ್ಯ ಶಿವಕುಮಾರ್ ಅವರು ಅದರ ಬಗ್ಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಯಾರ್ಯಾರು ಹಣ ಕೊಟ್ಟಿದ್ದಾರೆ ಅಂತ ಏನು ಯಾರು ಡೀಟೇಲ್ಸ್ ಹೇಳಲಿಲ್ಲ. ಅದು ಯಾರ್ದು ಹೆಸರು ಹೇಳಿಲ್ಲ. ಅವ್ರೇನು ಇವ್ರು ಕೊಟ್ಟರು ಅವ್ರು ಕೊಡಲಿಲ್ಲ ಅಥವಾ ಯಾರು ಬಿಟ್ಬಿಟ್ರು ಅಂತ ಏನಿಲ್ಲ. ಆಗ ಸತೀಶ್ ಅವರು ನೀವು ಯಾರು ಹೆಚ್ಚಿಗೆ ಹಣ ಕೊಟ್ಟಿದ್ದಾರೆ ಅವರದೆಲ್ಲ ಹೇಳ್ಬೋದಾಗಿತ್ತು ಅಂತ ಒಂದು ಮಾತನ್ನು ಹೇಳಿದರು. ಅಷ್ಟಕ್ಕೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ನಾನೇ ಅಧ್ಯಕ್ಷ ಆಗಿದ್ದು ಆ ಸಂದರ್ಭದಲ್ಲಿ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಅನ್ನೋ ಮಾತು. ಅಷ್ಟಕ್ಕೆ ಬಿಟ್ಟರೆ ಬೇರೆ ಏನು ಅಲ್ಲೇನು ಬೇರೆ ಬೇರೆ ಮಾತುಗಳೇನು ಬರಲಿಲ್ಲ. ಈ ಹಿಂದೆಯೂ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಬಿದ್ದದ್ದು ಬೆಳಗಾವಿಯಿಂದಲೇ, ಇದೀಗ ಸರ್ಕಾರ ಬೀಳೋದು ಬೆಳಗಾವಿಯಿಂದಲೇ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಭವಿಷ್ಯ ನುಡಿದ್ರು. ಹಿಂದೆನೂ ಕೂಡ ಬೆಳಗಾವಿಯಿಂದನೇ ಶುರುವಾಗಿತ್ತು. ಏನು ಮೈತ್ರಿ ಸರ್ಕಾರ, ಕುಮಾರಸ್ವಾಮಿ ಅವರ ಸರ್ಕಾರ ಬಿದ್ದಿದ್ದು ಬೆಳಗಾವಿಯಿಂದನೇ. ಈ ಕಾಂಗ್ರೆಸ್ ಸರ್ಕಾರನೂ ಬೆಳಗಾವಿಯಿಂದನೇ ಮುಳುಗಿ ಸರ್ವನಾಶ ಆಗಿ ಹೊರಟೋತದೆ. ಇತ್ತ ಕಾಂಗ್ರೆಸ್ ಮನೆಯ ಗೊಂದಲಕ್ಕೆ ಮದ್ದೆರೆಯೋದಕ್ಕೆ ನಿನ್ನೆ ಸುರ್ಜೇವಾಲಾ ಎಂಟ್ರಿ ಕೊಟ್ಟಿದ್ರು. ಸಚಿವರು ಶಾಸಕರಿಗೆ ಪಾಠ ಮಾಡಿದ್ದರು. ಆದ್ರೂ ಸಿಎಂ ಬದಲಾವಣೆ ಬಗೆಗಿನ ಹೇಳಿಕೆಗಳು ಮಾತ್ರ ನಿಲ್ತಾ ಇಲ್ಲ. ನಿನ್ನೆ ಸುರ್ಜೇವಾಲಾ ಸೂಚನೆ ಕೊಡುವಾಗ ಸೈಲೆಂಟ್ ಆಗಿದ್ದ ಸಚಿವರು ಇವತ್ತು ವೈಲೆಂಟ್ ಆಗಿದ್ದಾರೆ. ಸುರ್ಜೇವಾಲಾ ದೆಹಲಿಗೆ ಹೋಗ್ತಾ ಇದ್ದ ಹಾಗೆ ಮತ್ತೆ ಸಿಎಂ ಬದಲಾವಣೆ ಕೂಗು ಎಬ್ಬಿಸಿದ್ದಾರೆ. ನಾನು ದಲಿತ ಇದ್ದೀನಿ, ನಾನ್ಯಾಕೆ ಮುಖ್ಯಮಂತ್ರಿ ಆಗ್ಬಾರ್ದು ಅಂತ ಆರ್.ಬಿ. ತಿಮ್ಮಾಪುರ ಟವಲ್ ಹಾಕಿದ್ದಾರೆ. ಯಾರಾಗ್ಬಾರ್ದು? ನೀವು ಅಲ್ಲಿತ್ತೀಯ? ನೀನು ಮುಖ್ಯಮಂತ್ರಿ ಮಾಡಿದ್ರು ಅಲ್ಲಿತ್ತೀಯ?
ಹಾಂ, ನಾನು ಹೋಗ್ತೀನಿ, ನಾನು ಯಾಕೆ ಆಗಬಾರ್ದು? ಅದು ಆ ಸಶಕ್ತ ಅದನ್ನೋ ಇಲ್ಲೋ, ಶಿಲ್ಪಿಯಲ್ಲಿ ನಾನು ಆರಿಸಿ ಕಳಿಸ್ತಾರೋ ಇಲ್ಲೋ, ಹೈಕಮಾಂಡ್ ನಾನು ಒಪ್ತಾರೋ ಇಲ್ಲೋ, ಇವೆಲ್ಲವೂ ಇರ್ತವೆ. ನಾನು ಮಾಡ್ತೀನಂತ ಹೈಕಮಾಂಡ್ ಶಿಲ್ಪಿಗಾದ್ರೆ ನಾನೇ ಆಗ್ತೀನಿ. ನಾನು ದಲಿತ ಇದ್ದೀನಿ, ನಾನು ಯಾಕೆ ಆಗ್ಬಾರ್ದು? ನಾನು ಆಗ್ತೀನಿ. ಇನ್ನು ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ SR ಪಾಟೀಲ್, ಪ್ರತಿಯೊಬ್ಬರಿಗೂ ಆಸೆ ಇದ್ದೇ ಇರುತ್ತೆ, ಉತ್ತರ ಕರ್ನಾಟಕದವರು ಸಿಎಂ ಆದ್ರೆ ಸ್ವಾಗತ ಅಂದಿದ್ದಾರೆ. ಪ್ರತಿಯೊಬ್ಬ ಶಾಸಕರಿಗೂ ನಾನು ಮಂತ್ರಿ ಸ್ಥಾನ ಪಡಿಬೇಕನ್ನುವಂಥ ಆಸೆ ಇದ್ದೇ ಇರ್ತದೆ. ಯಾರು ರಾಜಕಾರಣದಲ್ಲಿರೋರು ಸನ್ಯಾಸಿಗಳಲ್ಲ. ಅವಕಾಶ ದೊರೀಲಾರ್ದವರು ನಮಗೊಂದು ಅವಕಾಶ ಮಾಡಿಕೊಡ್ರಿ ಅಂತ ಸಹಜವಾಗಿ ಕೇಳ್ಬೋದು. ಶೋಷಿತ ವರ್ಗದವರು ನಾವೇ ಒಮ್ಮೆ ಮುಖ್ಯಮಂತ್ರಿ ಆಗಬಾರ್ದು ಅಂತೇಳಿ ಸಹಜ ಇದೆ. ಉತ್ತರ ಕರ್ನಾಟಕಕ್ಕೆ ರಾಜಕೀಯದಲ್ಲಿ ಸೂಕ್ತವಾದಂಥ ಪ್ರಾತಿನಿಧ್ಯ ಸಿಗಬೇಕು. ಯಾಕಂದರೆ ಉತ್ತರ ಕರ್ನಾಟಕ ಎಲ್ಲ ದೃಷ್ಟಿಯಿಂದ ಇವತ್ತು ಮಲ್ತಾಯಿ ಧೋರಣೆಗೆ ಒಳಗಾಗಿದೆ. ಸಿಎಂ ಕುರ್ಚಿ ಕದನ ಬಗ್ಗೆ ವ್ಯಂಗ್ಯವಾಡಿರುವ ವಿಪಕ್ಷ ನಾಯಕ R ಅಶೋಕ್, ಕಿತ್ತಾಡ್ಕೊಂಡು ಸಿಎಂ ಕುರ್ಚಿ ಕಾಲು ಮುರಿಬೇಡಿ ಅಂದ್ರು. ಕಾಂಗ್ರೆಸ್ ಅವರು ಒಡೆದ ಮನೆ. ಸಿದ್ದರಾಮಯ್ಯರು DK ಶಿವಕುಮಾರ್ ಹೇಳಿದ್ದಾರೆ ನೆಕ್ಸ್ಟು ನಾವೇ ಬರ್ತೀರಿ ಅಂತ. ನೆಕ್ಸ್ಟು ಅವರೇ ಬರಂಗಿದ್ರೆ ಈಗ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ ಸ್ವಾಮಿ? ಕಿತ್ತಾಡಬೇಡಿ, ಬಿಟ್ಬಿಡಿ. ನೆಕ್ಸ್ಟು ನೀವೇ ಬರಂಗಿದ್ರೆ ಕುರ್ಚಿಗೆ ಯಾಕೆ ಕಿತ್ತಾಡ್ತಾ ಇದ್ದೀರಾ? ಹೊಡೆದಾಡ್ತಾ ಇದ್ದೀರಲ್ಲ. ನನಗೇನು ಭಯ ಅಂತ ಹೇಳಿದ್ರೆ CM ಕುರ್ಚಿಯಲ್ಲಿ ಕಾಲುಗಳೆಲ್ಲ ಕಿತ್ತಾಕ್ಬಿಡ್ತಿರೋ ಅಂತ. ಇರೋ 4 ಕಾಲು, ಆ 4 ಕಾಲೂ ಸಿದ್ದರಾಮಯ್ಯ ಒಂದು ಕಡೆ, DK ಒಂದು ಕಡೆ, ಪರಮೇಶ್ವರ್ ಒಂದು ಕಡೆ, ಜಾರಕಿಹೊಳಿ ಕಡೆ 4 ಕಾಲು ಎಳೆದ್ರೆ ಆ CM ಕುರ್ಚಿ ಕಾಲುಗಳು ಹೊರಟೋಗ್ತದೆ. ಮುಂದೆ ಬರೋ ಸರ್ಕಾರಕ್ಕೆ ಆ ಕುರ್ಚಿ ಮಾಡಿಸೋದೇ ದೊಡ್ಡ ಸಮಸ್ಯೆ ಆಗೋತದೆ. ಸಿಎಂ ತ್ಯಾಗದ ಮಾತು, ಸಚಿವರ ಸಿಎಂ ಬದಲಾವಣೆ ಬಗೆಗಿನ ಹೇಳಿಕೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇರೋ ಬೆಳವಣಿಗೆಯನ್ನ ಸಾರಿ ಸಾರಿ ಹೇಳ್ತಾ ಇದೆ. ಬಿಜೆಪಿ ಕೂಡ ಹತ್ತಿರದಿಂದಲೇ ಕಾಂಗ್ರೆಸ್ನ ಬೆಳವಣಿಗೆ ಮೇಲೆ ಕಣ್ಣಿಟ್ಟಿದೆ. ಮತ್ತೊಂದು ಕಡೆ ಸುರ್ಜೇವಾಲಾ ನೇತೃತ್ವದಲ್ಲಿ ನಡೆದ ಶಾಸಕಾಂಗ ಸಭೆಯಲ್ಲೇ ಬೆಳಗಾವಿ ಕ್ರೆಡಿಟ್ ವಾರ್ ಸ್ಫೋಟಗೊಂಡಿರೋದು ಮತ್ತೊಂದು ಫೈಟ್ಗೂ ಕಾರಣ ಆಗಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.